ಏನು ಇತ್ತೀಚೆಗೆ ಒಂದು ನ್ಯಾಯಾಂಗದ ವ್ಯವಸ್ಥೆಗೆ 1860 ಮತ್ತು 1862ರ ಒಂದು IPC ಸೆಕ್ಷನ್, ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ಗಳಿದ್ದು, ಆ ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ಗಳನ್ನು ಬದಲಾವಣೆ ಮಾಡಿ ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂಥ ಒಂದು ಭಾರತೀಯ ನ್ಯಾಯ ಸಂಹಿತೆ ಅಂತಕ್ಕಂಥ ಒಂದು ಸಂಹಿತೆಯನ್ನು ಮತ್ತು ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿ ಅಂತಕ್ಕಂಥ ಒಂದು ಸಂಹಿತೆಯನ್ನು, ಅದೇ ರೀತಿ ಒಂದು ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಂತಕ್ಕಂಥ ಒಂದು ಸಂಹಿತೆಗಳನ್ನು, 3 ಸಮಿತಿಗಳನ್ನು ಅಮಿತ್ ಶಾ ಅವರ ನಾಯಕತ್ವದಲ್ಲಿ, ಅಮಿತ್ ಶಾ ರವರ ಮಾರ್ಗದರ್ಶನದಲ್ಲಿ ಕೇವಲ 5 ಜನ ಮಾತ್ರ, ಅಂದರೆ ದೆಹಲಿಯ ಕಾನೂನು ವಿಶ್ವವಿದ್ಯಾಲಯದ ಒಬ್ಬ ಉಪಕುಲಪತಿಗಳು ಮತ್ತು ಮುಂಬೈ ಪ್ರಾಂತ್ಯದ ಒಬ್ಬ ವಕೀಲರಾಗಿರ್ತಕ್ಕಂಥ ಮಹೇಶ್ ಜೇಠ್ಮಲಾನಿ ಅಂತಕ್ಕಂಥವ್ರು, ಬಾಲರಾಜ್ ಅಂತಕ್ಕಂಥವ್ರು ಮತ್ತು ನಿವೃತ್ತ ನ್ಯಾಯಾಧೀಶರೊಬ್ಬರು ಸೇರಿ ಈ 5 ಜನರಿಂದ ರಚನೆ ಆಗಿರ್ತಕ್ಕಂಥ ಒಂದು ಹೊಸ ಕಾನೂನನ್ನು ಅದನ್ನು ಯಾವುದೇ ರೀತಿಯಲ್ಲಿ ಲೋಕಸಭೆಯಲ್ಲಿ ಅಪ್ರೂವಲ್ ಪಡೆದೇನೆ ಅಟಾರ್ನಿ ಜನರಲ್ಗಳು, ಸಾಲಿಟರಿ ಜನರಲ್ಗಳು, ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳವರ ಗಮನಕ್ಕೆ ತರದೇನೆ ಮತ್ತು ಭಾರತೀಯ ವಕೀಲರ ಪರಿಷತ್ತಿನ ಗಮನಕ್ಕೆ ತರದೇನೆ, ಯಾವುದೇ ಹೈಕೋರ್ಟ್ನಲ್ಲಿರ್ತಕ್ಕಂಥ ವಕೀಲರ ಪರಿಷತ್ತಿನ ಗಮನಕ್ಕೆ ತರದೇನೆ, ಅದೇ ರೀತಿಯಲ್ಲಿ ಇವತ್ತು ಇಂಡಿಯನ್ ಲಾ ಕಮಿಷನ್ ಗಮನಕ್ಕೂ ಕೂಡ ಇಲ್ಲದೇನೆ ಇವತ್ತು ಅವರು ಏಕಾಏಕಿ ಇಂಥದ್ದೊಂದು ಕಾನೂನು ಕಾಯ್ದೆಗಳನ್ನು ಜಾರಿಗೆ ತರೋದರ ಮೂಲಕ ಭಾರತ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಮತ್ತು ನ್ಯಾಯಾಂಗದ ವ್ಯವಸ್ಥೆಗೆ ಭಾಳ ಒಂದು ದೊಡ್ಡ ಕೊಡಲಿಪೆಟ್ಟನ್ನು ನೀಡಿದ್ದಾರೆ. ಹಾಗಾಗಿ ಇವತ್ತೇನು ಈ ಕಾನೂನನ್ನು ಜಾರಿಗೆ ತಂದಿದ್ದಾರೆ, ಇದನ್ನು ಯಾಕೋಸ್ಕರ ಜಾರಿಗೆ ತಂದಿದ್ದಾರೆ, ಯಾರಿಗೋಸ್ಕರ ಜಾರಿಗೆ ತಂದಿದ್ದಾರೆ ಅಂತಂದರೆ, ಇದು ಹಿಂದುಳಿದ ಜಾತಿಯ ಹೋರಾಟಗಾರರನ್ನು, ರೈತ ಪರ ಹೋರಾಟಗಾರರನ್ನ, ವಿದ್ಯಾರ್ಥಿ ಪರವಾದಂಥ ಹೋರಾಟಗಾರರನ್ನ, ಮಹಿಳೆಯ ಪರವಾದಂಥ ಹೋರಾಟಗಾರರನ್ನ, ಸರ್ಕಾರದ ನಡೆಗಳನ್ನು ಖಂಡಿಸ್ತಕ್ಕಂಥ ಸರ್ಕಾರಿ ವಿರೋಧಿ ಹೋರಾಟಗಾರರನ್ನು ಸದೆ ಬಡಿಲಿಕ್ಕೋಸ್ಕರ ಈ ಒಂದು ಹೊಸ ಕಾನೂನುಗಳನ್ನು, ಕಟ್ಟಳೆಗಳನ್ನು, ಹೊಸ ಕಾಯ್ದೆಗಳನ್ನು ಜಾರಿಗೆ ತಂದಿದ್ದಾರೆ. ಈ ಜಾರಿಗೆ ತಂದಿರತಕ್ಕಂಥ ಉದ್ದೇಶದಲ್ಲಿ ಅದರಲ್ಲಿ ಕಾಲಮ್ ನಂಬರ್ 111ರಿಂದ ಕಾಲಮ್ ನಂಬರ್ 111ರಲ್ಲಿ 1ರಿಂದ 6ರವರೆಗಿರ್ತಕ್ಕಂಥ ಕಾಯ್ದೆಗಳು, ಸಬ್ ಕಾಲಮ್ಗಳು, ಮತ್ತು 113ರಲ್ಲಿ 1ರಿಂದ 5ರವರೆಗಿರ್ತಕ್ಕಂಥ ಸಬ್ ಕಾಲಮ್ಗಳೇನಿದೆಯೇ, ಇವತ್ತು ಕರ್ನಾಟಕ ಸಂಘಟಿತ ಅಪರಾಧ ಚಟುವಟಿಕೆಗಳನ್ನು ನಡೆಸ್ತಕ್ಕಂಥ ಬಹಳ ದೊಡ್ಡ ಭಯೋತ್ಪಾದಕರ ಮೇಲೆ, ಟೆರರಿಸ್ಟ್ಗಳ ಮೇಲೆ, ಗುಂಡಾಗಳ ಮೇಲೆ ಆಗ್ತಕ್ಕಂಥ ಕಾಯ್ದೆಗಳನ್ನು ಮತ್ತು ಫೋಟೋ ಕಾಯ್ದೆಯಲ್ಲಿ ಬಳಕೆ ಮಾಡ್ತಕ್ಕಂಥದ್ದನ್ನು, ಮಹಾರಾಷ್ಟ್ರದ ಸಂಘಟಿತ ಅಪರಾಧಗಳನ್ನು ತಡೆಗಟ್ಟಲಿಕ್ಕೆ ಇರ್ತಕ್ಕಂಥ ಕಾಯ್ದೆಗಳನ್ನು ಈ ರೈತ ಹೋರಾಟಗಾರರ ಮೇಲೂ, ಹಿಂದುಳಿದ ಜಾತಿ ಹೋರಾಟಗಾರರ ಮೇಲೂ, ಪತ್ರಕರ್ತರ ಮೇಲೂ ಕೂಡ ದಾಖಲು ಮಾಡಿಕೊಳ್ಳಬಹುದು ಅಂತಕ್ಕಂಥ ಅಂಶಗಳನ್ನು ಅದರಲ್ಲಿ ಸೇರ್ಪಡೆ ಮಾಡೋದ್ರ ಮೂಲಕ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮತಾ ಸಂವಿಧಾನ ಏನಿದೆ, ಮನು ಸಂವಿಧಾನಕ್ಕೆ ವಿರುದ್ಧವಾದಂಥ ಒಂದು ಸಮತಾ ಸಂವಿಧಾನ ಏನಿದೆ, ದೇಶದ ಅಭ್ಯುದಯಕ್ಕೆ ಪೂರಕವಾಗಿರ್ತಕ್ಕಂಥದ್ದು, ಈ ದೇಶದ ಅಭ್ಯುದಯಕ್ಕೆ ಪೂರಕವಾಗಿರ್ತಕ್ಕಂಥ ಸಂವಿಧಾನಕ್ಕೆ ಅವರು ಹಿಂಬಾಗಿಲಿನಿಂದ ಮನುಧರ್ಮಶಾಸ್ತ್ರವನ್ನು ತುರುಕಲಿಕ್ಕೆ ಮತ್ತು ಪುರೋಹಿತಶಾಹಿಗಳ ಕಾನೂನನ್ನು ತುರುಕಲಿಕ್ಕೆ, ಮಾನವ ವಿರೋಧಿ, ಜೀವ ವಿರೋಧಿ ಕಾನೂನುಗಳನ್ನು ತುರುಕಲಿಕ್ಕೆ ಈ ಒಂದು ಷಡ್ಯಂತ್ರಗಳನ್ನು ರೂಪಿಸಿದ್ದಾರೆ. ಆ್ಯಕ್ಚುಲಾಗಿ ಅಮಿತ್ ಶಾ ರವರು ಈ ರೀತಿಯ ಮಾರ್ಗದರ್ಶನದ ಮೇಲೆ ಯಾವುದೇ ಕಾನೂನುಗಳನ್ನು ರಚನೆ ಮಾಡ್ತಕ್ಕಂಥ ಅಧಿಕಾರವನ್ನು ಅವರು ಹೊಂದಿಲ್ಲ. ಕಾರಣ ಏನು ಅಂತಂದರೆ, ಅಮಿತ್ ಶಾ ಅವರು ಮತ್ತು ನರೇಂದ್ರ ಮೋದಿಯವರು ಹಿಂದೆ 2000ನೇ ಸಾಲಿನಲ್ಲಿ ಗುಜರಾತ್ ರಾಜ್ಯದಿಂದ ಗಡೀಪಾರಾಗಿದ್ದಂಥವ್ರು. ಯಾಕೆ ಅಂತಂದರೆ, ಅವರು ಮೇಲಿಂದ ಮೇಲೆ ಗುಜರಾತ್ನಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಗೆ ಧಕ್ಕೆ ಉಂಟು ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿಯೇ ಸಂಜೀವ್ ಭಟ್ ಅಂತಕ್ಕಂಥ ಅಧಿಕಾರಿ ಇವತ್ತು ಅವರನ್ನು ಗಡೀಪಾರು ಮಾಡಿದರು. ಅಂಥ ಗಡೀಪಾರಿಗೆ ಒಳಪಟ್ಟಿರ್ತಕ್ಕಂಥವ್ರು, ಅಂಥ ಕಾನೂನು ಸುವ್ಯವಸ್ಥೆಗೆ ತೊಡಕಾಗಿರ್ತಕ್ಕಂಥವ್ರು ಇವತ್ತು ಕಾನೂನು ರಚನೆ ಮಾಡ್ತಕ್ಕಂಥ ಜಾಗದಲ್ಲೇ ಕೂತಿದ್ದಾರೆ. ಧ್ವನಿ ಮತದ ಮೂಲಕ ಒಂದು ಕಾನೂನನ್ನು ಜಾರಿಗೆ ತರ್ತಾರೆ ಅಂತಂದರೆ ಈ ದೇಶದ ಪ್ರಜಾಪ್ರಭುತ್ವ, ಈ ದೇಶದ ಸಂವಿಧಾನ ಯಾವ ದಿಕ್ಕಿಗೆ ಸಾಗ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡಬೇಕಾಗಿದೆ. ಆ ಕಾರಣದಿಂದಾಗಿ ಇವತ್ತು ವಕೀಲರ ಪರಿಷತ್ತು ಮತ್ತು ಪ್ರಜ್ಞಾವಂತ ವಕೀಲರು ಮತ್ತು ಆ ಸಾಲಿಟರಿ ಜನರಲ್ಗಳು, ಅಟಾರ್ನಿ ಜನರಲ್ಗಳು, ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು, ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು, ಪ್ರಸಿದ್ಧ ನ್ಯಾಯವಾದಿಗಳು ಈ ಒಂದು ಕಾನೂನು ಏನು ಈಗ ಜಾರಿಗೆ ಬಂದಿದೆ, ಭಾರತೀಯ ನ್ಯಾಯ ಸಂಹಿತೆ ಅಂತಕ್ಕಂಥದ್ದು, ಭಾರತೀಯ ನಾಗರಿಕ ಸುರಕ್ಷಾ ಕಾಯ್ದೆ ಅಂತಕ್ಕಂಥದ್ದು, ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಂತಕ್ಕಂಥದ್ದು, ಈ 3 ಕಾಯ್ದೆಗಳನ್ನು ಪುನರ್ ಪರಿಶೀಲನೆಗೆ ಒಳಪಡಿಸಬೇಕು ಮತ್ತು ಅದರಲ್ಲಿರ್ತಕ್ಕಂಥ ಸಾಧಕ ಬಾಧಕಗಳೆಲ್ಲವನ್ನು ಗಮನಿಸಬೇಕು. ಅದೇ ರೀತಿ ಆ ಕಾನೂನುಗಳನ್ನು ರದ್ದುಗೊಳಿಸಿ ಹಿಂದೆ ಏನು ಕಾನೂನು IPC ಸೆಕ್ಷನ್ ನಡಿನಲ್ಲಿ ಇದ್ದಂಥ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಗುಣಮಟ್ಟದ ಕಾನೂನುಗಳನ್ನು ಏನು ರಚನೆ ಮಾಡಿದ್ರು, ಅದು ಮಾನವ ಹಕ್ಕುಗಳಿರ್ಬೋದು, ಅದು ಸ್ತ್ರೀವಾದಿ ಹಕ್ಕುಗಳಿರ್ಬೋದು,
ಅದು ಶೋಷಿತರ ಪರವಾದ ಹಕ್ಕುಗಳಿರ್ಬೋದು, ಅದೇ IPC ಸೆಕ್ಷನನ್ನು ಮುಂದುವರಿಸಬೇಕು ಅಂತಕ್ಕಂಥದ್ದು ನಮ್ಮ ದಮ್ಮದಿವಿಗೆ ಚಾರಿಟಬಲ್ ಟ್ರಸ್ಟು ಅದನ್ನು ಒತ್ತಾಯ ಮಾಡುತ್ತೆ. ಮತ್ತು ಈಗಿರ್ತಕ್ಕಂಥ ಕಾನೂನನ್ನು ಅದನ್ನು ಖಂಡನೆ ಮಾಡಿ ಅದನ್ನು ಪುನರ್ ಪರಿಶೀಲನೆ ಮಾಡಬೇಕು ಅಂತೇಳಿ ನಾವು ವಿನಂತಿ ಮಾಡ್ತೀವಿ ಸ್ನೇಹಿತರೆ.